ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 15 ಮಂದಿ ನಾಮಪತ್ರಗಳನ್ನ ಸಲ್ಲಿಸಿದ್ದು, ಈ ಪೈಕಿ ಒಬ್ಬರ ನಾಮಪತ್ರ ತಿರಸ್ಕೃತಗೊಂಡಿದೆ. ಇನ್ನೊಬ್ಬರು ನಾಮಪತ್ರವನ್ನ ವಾಪಸು ಪಡೆದಿದ್ದಾರೆ. ಅಂತಿಮವಾಗಿ 13 ಮಂದಿ ಕಣದಲ್ಲಿದ್ದಾರೆ ಅಂತ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬಿಜೆಪಿಯ ಡಮ್ಮಿ ಅಭ್ಯರ್ಥಿ ಸುದರ್ಶನ್ ಅವರ ನಾಮಪತ್ರ ತಿರಸ್ಕೃತಗೊಂಡಿದೆ. ಇಸ್ಮಾಯಿಲ್ ಶಫೀಕೆ ಅವರು ನಾಮಪತ್ರವನ್ನ ವಾಪಸು ಪಡೆದಿದ್ದಾರೆ ಅಂತ ಹೇಳಿದ್ರು. ಅಭ್ಯರ್ಥಿಗಳು ದೇವಸ್ಥಾನ ಸಹಿತ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡೋದಕ್ಕೆ ಆಕ್ಷೇಪವಿಲ್ಲ. ಆದರೆ ದೇವಸ್ಥಾನದಲ್ಲಿ ತನಗೆ ಮತ ನೀಡುವಂತೆ ಮನವಿ ಮಾಡುವುದು ಕಂಡು ಬಂದ್ರೆ ತಕ್ಷಣವೇ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುವುದು. ಧಾರ್ಮಿಕ ಸ್ಥಳದಲ್ಲಿ ಮತಯಾಚನೆ ಬಗ್ಗೆ ರುಜುವಾತಾದ್ರೆ ಅಂತಹ ಅಭ್ಯರ್ಥಿ ಜೀವಮಾನ ಪೂರ್ಣ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಇರೋದಿಲ್ಲ ಅಂತ ಹೇಳಿದ್ದಾರೆ. ಪ್ರಚಾರದ ನೆಪದಲ್ಲಿ ಕೆಲವು ಪಕ್ಷದವರು ತಮ್ಮ ಕಾರ್ಯಕರ್ತರಿಗೆ ಹ್ಯಾಟ್, ಟಿ ಶರ್ಟ್ಗಳನ್ನ ಮಾಡಿ ಅದರಲ್ಲಿ ಪಕ್ಷದ ಚಿಹ್ನೆ ಅಥವಾ ಅಭ್ಯರ್ಥಿ ಕುರಿತು ಬರೆದು ಹಂಚಿದ್ರೆ ಕ್ರಮ ಕೈಗೊಳ್ಳಲಾಗುವುದು. ಮತದಾನ ಕೇಂದ್ರಗಳಲ್ಲಿ ಅಥವಾ ಅವುಗಳ ಸಮೀಪ ಅವ್ಯವಸ್ಥಿತ ವರ್ತನೆ, ದುರ್ನಡತೆ ತೋರಿದ್ರೆ ಕಾನೂನು ಕ್ರಮ ಕೈಗೊಂಡು ದಂಡವನ್ನ ವಿಧಿಸಲಾಗುವುದು ಅಂತ ಹೇಳಿದ್ರು. ದಕ್ಷಿಣ ಕನ್ನಡದ ಪರಿಷ್ಕೃತ ಮತದಾರರ ಪಟ್ಟಿಯಲ್ಲಿ 17,24,566 ಮತದಾರರಿದ್ದು 8,45,283 ಪುರುಷರು ಮತ್ತು 8,79,186 ಮಹಿಳೆಯರಿದ್ದಾರೆ. ಇನ್ನು 97 ಇತರರು ಇದ್ದಾರೆ ಅಂತ ಹೇಳಿದ್ದಾರೆ. ಹಾಗೇನೆ ಅಭ್ಯರ್ಥಿಗಳ ಹೆಸರು, ಪಕ್ಷ ಮತ್ತು ಚಿಹ್ನೆಯ ವಿವರಗಳನ್ನ ಕೂಡ ಜಿಲ್ಲಾಧಿಕಾರಿ ನೀಡಿದ್ದಾರೆ. ಬಿಜೆಪಿ ಪಕ್ಷದ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ರವರದು ಕಮಲ ಚಿಹ್ನೆ, ಇನ್ನು ಕಾಂಗ್ರೆಸ್ ಪಕ್ಷದ ಮಿಥುನ್ ಎಂ ರೈ ಅವರದು ಕೈ ಚಿಹ್ನೆ, ಬಿಎಸ್ಪಿ ಪಕ್ಷದಿಂದ ಎಸ್ ಸತೀಶ್ ಸಾಲಿಯನ್ ಅವರದು ಆನೆ ಚಿಹ್ನೆ, ಎಸ್ಡಿಪಿಐ ಪಕ್ಷದಿಂದ ಮಹಮ್ಮದ್ ಇಲಿಯಾಸ್ ಗ್ಯಾಸ್ ಸಿಲಿಂಡರ್ ಚಿಹ್ನೆ, ಉತ್ತಮ ಪ್ರಜಾಕೀಯ ಪಾರ್ಟಿ ವಿಜಯ ಶ್ರೀನಿವಾಸ ಸಿ ಅವರಿಗೆ ಆಟೋ ರಿಕ್ಷಾ, ಹಿಂದೂಸ್ತಾನ ಜನತಾ ಪಾರ್ಟಿ ಸುಪ್ರೀತ್ ಕುಮಾರ್ ಪೂಜಾರಿ ಹೂಕೋಸು, ಪಕ್ಷೇತರ ಅಭ್ಯರ್ಥಿಯಾಗಿ ಅಬ್ದುಲ್ ಹಮೀದ್ ಚಾವಿ ಚಿಹ್ನೆ, ಇನ್ನು ಪಕ್ಷೇತರ ಅಭ್ಯರ್ಥಿಯಾದ ಅಲೆಕ್ಸಾಂಡರ್ ಅವರದು ವಜ್ರ ಚಿಹ್ನೆ, ದೀಪಕ್ ರಾಜೇಶ್ ಕುವೇಲೋ ಪಕ್ಷೇತರ ಅಭ್ಯರ್ಥಿ ಡೀಸೆಲ್ ಪಂಪ್, ಇನ್ನು ಮೊಹಮ್ಮದ್ ಖಾಲಿದ್ ಪಕ್ಷೇತರ ಅಭ್ಯರ್ಥಿ ಪ್ರೆಷರ್ ಕುಕ್ಕರ್, ಮ್ಯಾಕ್ಸಿಮ್ ಪಿಂಟೋ ಪಕ್ಷೇತರ ಅಭ್ಯರ್ಥಿ ಮಡಿಕೆ ಚಿಹ್ನೆ, ವೆಂಕಟೇಶ್ ಬೆಂಡೆ ಪಕ್ಷೇತರ ಅಭ್ಯರ್ಥಿ ಕಹಳೆ ಊದುತ್ತಿರುವ ಮನುಷ್ಯ, ಅದೇ ರೀತಿಯಾಗಿ ಎಚ್ ಸುರೇಶ್ ಪೂಜಾರಿ ಪಕ್ಷೇತರ ಅಭ್ಯರ್ಥಿ ಬ್ಯಾಟ್ ಚಿಹ್ನೆಯನ್ನ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಈ ಸಾರಿ ವೋಟರ್ ಸ್ಲಿಪ್ ಅನ್ನು ಗುರುತಿನ ಚೀಟಿಯಾಗಿ ನಾವು ಉಪಯೋಗ ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತು ನಿಮ್ಮ ಮುಖಾಂತರ ಜನರಿಗೆ ನಾನು ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಯಾವುದಾದ್ರೂ ಒಂದು ಈ 11 ಐಡೆಂಟಿಟಿ ಕಾರ್ಡ್ ಪ್ಲಸ್ ಎಪಿಕ್ ಇದು ಯಾವುದಾದ್ರೂ ಒಂದು ಗುರುತಿನ ಚೀಟಿ ಇದ್ದರೆ ಮಾತ್ರ ವೋಟ್ ಮಾಡಲಿಕ್ಕೆ ಅವಕಾಶ ಇದೆ. ಮಿಸ್ಕಾಂಡಕ್ಟ್ ಮಾಡೋದು, ಮತ ಕೇಂದ್ರದಲ್ಲಿ ಮತ ಚಲಾಯಿಸುವಾಗ ದುರ್ನಡತೆ ಮತ್ತು ಬೇರೆ ಗಲಾಟೆಗಳು ಮಾಡೋದು Section 131 ಮತ್ತು 132 is very clear. If anybody tries to do any galata inside a polling booth, it will be considered very seriously. ಮತ ಕೇಂದ್ರ ಒಳಗಡೆ ಯಾವುದೇ ಸಮಸ್ಯೆ ಆದರೂ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಅದರ ಒಂದು ಸಮಸ್ಯೆಯನ್ನು ಬಗೆಹರಿಸುವ ವ್ಯವಸ್ಥೆ ಮಾಡಬೇಕು. ಇದು ಪೊಲಿಟಿಕಲ್ ಪಾರ್ಟೀಸ್ ಎಲ್ಲರೂ ಕೂಡ ಮಾಡಬೇಕು. ಯಾಕೆಂದರೆ ಒಂದು ಮತಕೇಂದ್ರದಲ್ಲಿ ಸುಮಾರು 1200 ಜನ ತಮ್ಮ ಡೆಮೋಕ್ರೆಟಿಕ್ ರೈಟನ್ನು ಎಕ್ಸಸೈಸ್ ಮಾಡಲಿಕ್ಕೆ ರೆಡಿ ಇರುವಾಗ ಆ ಡೆಮೋಕ್ರೆಟಿಕ್ ರೈಟನ್ನು ಎಕ್ಸಸೈಸ್ ಮಾಡಿ